ಆಳಂದ್ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಪರಿಹಾರವಿಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಮನೆ ಆಸ್ತಿಗಳನ್ನು ನೆಲಸಮ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಆಳಂದ್ ಮಂಡಲದ ವತಿಯಿಂದ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಮುಖಂಡ ಹರ್ಷಾನಂದ ಗುತ್ತೇದಾರ್ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮಾಂತರ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಬಗ್ಲಿ, ಆಳಂದ್ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕನ್ಗುಳೆ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಆಳಂದ್ ಪಟ್ಟಣದ ಸಾರ್ವಜನಿಕರು ಭಾಗವಹಿಸಿದರು. ಮತ್ತೆ ಯಾರು ಜಿಲ್ಲಾಧಿಕಾರಿ, ಅಸಿಸ್ಟೆಂಟ್ ಕಮಿಷನರು ಯಾರು ಇದಕ್ಕೆ ನಮಗೆ ಬಂದು ಸರಿಯಾಗಿ ಇದಕ್ಕೆ ಏನ್ ಮಾಡ್ಲತ್ತೀವಿ, ಯಾಕೆ ಮಾಡ್ಲತ್ತೀವಿ, ಏನೇನ್ ಖರ್ಚು ಮಾಡ್ಲತ್ತೀವಿ ಅಂತ ಮಾಹಿತಿ ಕೊಡೋವರೆಗೂ ನಾವು ಇಲ್ಲೇ ಕೂಡ್ತೀವಿ ಅಂತಂದು ಮುಖಾಂತರ ಹೇಳುತ್ತಾ ಎಲ್ಲರೂ ಇವತ್ತು ಏನು ತಾವು ಇವು ಹೋರಾಟಕ್ಕೆ ಈ ಜಾಗದವ್ರು ಏನೇನು ಬಂದಿರ್ತಾವೆಲ್ಲರೂ, ಯಾಕಂದ್ರೆ ನನಗೂ ನೋಡಿದ್ರೆ ಅನ್ಸ್ಲಿಗತ್ತದ. ಕೆಲವೊಬ್ರು ಬಹಳ ಗರೀಬ್ ಇದ್ದವರಿಗೆ ತ್ರಾಸ ಆಗತ್ತದ, ಶ್ರೀಮಂತರಿಗೆ ಏನಾದ್ರು ತ್ರಾಸ ಆಗಲಾಗ್ಯದ ಅನ್ಸಾಗತ್ತದ. ಅದಕ್ಕೆ ನೀವು ಎಲ್ಲರೂ ಒಂದಾಗಿ ನೀವು ಒಗ್ಗಟ್ಟಿನಿಂದ ನೀವು ನಮ್ಗ ಏನ್ ಹೇಳಿರಿ ನಿನ್ನೆ ನೀವು ಹೋರಾಟ ಮಾಡ್ರೆ ನಾವು ಇರ್ತೀವಿ ಅಂತಂದ್ರೆ ಅದೇ ರೀತಿ ನಿಮ್ದು ಬೆಂಬಲ ಇತ್ತು ಅಂತಂದ್ರ ಈ ಹೋರಾಟ ಮತ್ತೆ ಮುಂದಕ್ಕೂ ತಗೊಂಡು ಹೋಗ್ತೀವಿ. ನಿಮ್ದು ಬೆಂಬಲ ಇರಬೇಕು, ಇದ್ರೆ ನಾವು ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಇವತ್ತು ಪ್ರತಿಭಟನೆಯಲ್ಲಿ ಬಂದು ತಾವು ಶಕ್ತಿ ತುಂಬಿ ಮತ್ತು ಏನು ಅನ್ಯಾಯ ಆಗತ್ತದ ಇದಕ್ಕೆ ಧ್ವನಿ ಗೂಡಿಸಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಏನು ವರ್ಷದಿಂದ ಜಾಗ ಬೇಸ್ವರೆಗೂ ಮಾಡಬೇಕು ಅಂತ ಇದರದ್ದು ವರ್ಕ್ ಆರ್ಡರ್ ಯಾವಾಗ ಇಶ್ಯೂ ಆಗ್ಯದ, ಯಾವ ಡೇಟಿಗೆ ಇಶ್ಯೂ ಆಗ್ಯದ, ಎಷ್ಟು ಫಂಡ್ ಇದಕ್ಕೆ ಸ್ಯಾಂಕ್ಷನ್ ಆಗ್ಯದ, ಯಾವ ಕಾನೂನು ಪ್ರೊಸೀಜರ್ ಫಾಲೋ ಮಾಡಿರಿ, ಬರೀ ನೋಟಿಸ್ ಕೊಟ್ಟಿರಿ ಅಂತಂದು ಹೇಳತ್ತೀರಿ. ಆ ನೋಟಿಸ್ ನಂತರ ಅದಕ್ಕೆ ಅವ್ರದ್ದೇನು ರಿಪ್ಲೈ ತಗೊಂಡಿಲ್ಲ. ಈಗ ನ್ಯಾಚುರಲ್ ಜಸ್ಟಿಸ್ ಒಬ್ಬರಿಗೆ ನೋಟಿಸ್ ಕೊಟ್ಕೊಳಕ್ ಅವ್ರು ರಿಪ್ಲೈ ತಗೋಬೇಕು. ನೀವು ಅವ್ರದ್ದು ಏನು ತಗೊಳ್ಳಾರ್ದೇನೆ ಇವತ್ತು ನೀವು ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿಲ್ಲ ಅಂತಂದ್ರೆ ಅದು ಆಕ್ರಮ ಅಂತಂದು ನಿಮ್ಮಷ್ಟೇ ನೀವೇ ಡಿಕ್ಲೇರ್ ಮಾಡ್ಕೊಂಡು ಹೊಡಿಲಿಗತ್ತೀರಿ. ಅದಕ್ಕೆ ಜನರಿಗೆ ಇನ್ನೊಂದು ಕನ್ಫ್ಯೂಷನ್ ಏನದ ಅಂತಂದ್ರೆ 20 ಫೀಟ್ ಅಂತಂದು ಹೇಳಗತ್ತೀರಿ, ಮತ್ತೆ 5 ಫೀಟ್ ಎಕ್ಸ್ಟ್ರಾ ನೀವು ಸೆಟ್ಬ್ಯಾಕ್ ಅಂತ ಹೇಳಗತ್ತೀರಿ. ಎಷ್ಟು ಕರೆಕ್ಟ್ ಬಿಡ್ಬೇಕು ಅಂತ ಅನ್ನೋದು ಕನ್ಫ್ಯೂಷನ್ ಅದ. ಮತ್ತು ನೀವು ಅವರಿಗೆ ಸ್ವಂತ ಹೊಡ್ಕೊಳ್ಳೋಕೆ ಅವಕಾಶ ಕೊಡಗತ್ತೀರಿ. ಅವ್ರು ಸ್ವಂತ ಹೊಡ್ಕೊಂಡಾಗ ನಿಮ್ಮಲ್ಲಿ ಇದ್ದ ಸ್ಯಾಂಕ್ಷನ್ ಆಗಿದ್ದ ಬಜೆಟ್ ಅದೇನ್ ಮಾಡಿರ್ತೀರಿ. ಅದಕ್ಕೆ ಇದ್ರಲ್ಲಿ ಪ್ಲಾನ್ ಎಷ್ಟು ಕೊಟ್ಟಿರೋದ ಅದ್ರ ಪ್ಲಾನ್ ನಕ್ಷೆ ಮಾಡಿರೇನು, ಇದು ಎಲ್ಲ ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ರಿ. ಯಾಕೆ ಈ ರೀತಿ ನೀವು ಪರಿಹಾರ ಸಲುವಾಗಿ ಏನಾದ್ರು ಬರ್ದಿರೇನು, ಪರಿಹಾರ ಯಾಕೆ ಕೊಡಲ್ಲ ಅಂತಲ್ಲ ಸರ್ಕಾರ, ಪರಿಹಾರ ಕೇಳಿರೇನು ಸರ್ಕಾರಕ್ಕೆ?